3ನೇ ದಿನದ ಕಾರ್ ಡ್ರೈವಿಂಗು. ಇನ್ನು ಬೇಜಾನ್ ಕಲಿಬೇಕು. ಗುಂಡಿ ಆಯ್ತು ನೋಡು. ಲೈ ಕ್ಯಾಂಪ್ ಆಫ್ ಮಾಡೋದನ್ನ ನಾನೇ ದೇವರು. ಏನವ ಮಾತಾಡ್ತಾ ಇದ್ದೀಯ ನೀನು? ಕಾರ್ ಓಡ್ಸಕ್ ಬಂದ್ರೆ ತಾನೇ ತಗೊಳಕ್ಕೆ. ಖುಷಿಯಾಗಿ ಒಳಗಡೆ ಹೋಗ್ತಾವ್ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ. ಹೇಳ್ತಾವ್ ನೋಡಿ ಪಾಪ. ಸಡನ್ ಕಟ್ ಮಾಡಿಸ್ತಾ ಇದೀವಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಬೆಂಗಳೂರಿಂದ ರಾಮನಗರ ಬಂದಿದ್ದೀನಿ. ಇವಾಗ ಕಾಂಗ್ರೋ ಹಾಸ್ಪಿಟ್ಲ್ ಇಲ್ವಾ, ಇಲ್ಲಿ ಟೀ ಕುಡಿತಾ ಇದ್ದೀನಿ, ಕಾಫಿ ಕುಡಿತಾ ಇದ್ದೀನಿ. ಶೇಖರ್ ಮತ್ತು ಯಶವಂತ್ ಬರ್ತಾವ್ರೆ ಚನ್ನಬಣ್ಣದಿಂದ ಕಾರಲ್ಲಿ. ಇಲ್ಲಿ ಪಾಪಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಶೇಖರ್ ಮತ್ತು ಯಶವಂತ್ ಬರ್ತಾವ್ರೆ. ಅವ್ರು ವೆಯ್ಟ್ ಮಾಡ್ತಾ ಇದ್ದೀನಿ, ಕಾಫಿ ಕುಡಿತಾ ಇದ್ದೀನಿ. ಅವ್ರು ಬರೋವರೆಗೂ ಕಾಫಿ ಕುಡಿಯೋಣ. ಅಂದ್ರೆ ನೋಡಿ ಇವಾಗ 3 ಜನ ಬಂದಿದ್ದಾರೆ. ಇಲ್ಲಿ ನೋಡಿ ಹೀರೋ ಸಾಫ್ಟ್ ಬಾವ ಕದ್ರಿಸ್ಬಿಡ್ತಾರ. ನಾನು ನಿಮ್ ಬಾವ ಬೇಕಾದ್ರೆ ಮಾಡು ಅಂತ. ಈಗಲೇ ಇವಂದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ ತಾನೆ? ಏನು ಇನ್ಸ್ಟಾಗ್ರಾಮ್? ಆಯ್ ಮಾಡ ಪ್ಲೇನ್ ಕಿಸ್ ಕೊಟ್ಬಿಡಿ. ಇಲ್ಲಿ ಪ್ಲೇನ್ ಕಿಸ್ ಕೊಡ್ಸೋಲಿ. ತುಂಬಾ ಜನ ನೋಡ್ತಿದ್ದಾರೆ. ನನ್ನ ಪವರ್ ಮ್ಯಾಂಗ್ ಮೊದಲೇ ಹೊಡೆದಾಗೈತೆ. ಲೈ ಹಿಡ್ಕೊಳಲಿ, ಬೇಡ ಕೊಡೋ, ಹಿಡ್ಕೊಳು. ಇವು ತುಂಬಾ ಹೊಸ ಜಾಗ ಅಲ್ವಾ, ಗಮನಿಸ್ತಾವ ಏನೇನೈತೆ ಇಲ್ಲಿ ಅಂತ. ಕೂತ್ಕೊಳ್ಳೋ ಫಸ್ಟು. 1 ವರ್ಷ ಆಯ್ತಾನೆ? 1 ವರ್ಷದ ಮೇಲೆ 1 ತಿಂಗಳು. ಗಾನ್ ವಿಶ್ರುತ್ ಇಲ್ಲಿ ಬಾಯ್ ಮಾಡ. ಹಾಂ ಬಾಯ್. ಪ್ಲೇನ್ ಕಿಸ್ ಕೊಟ್ಬಿಡು. ಕೊಡು. ಕ್ಲಾಪ್ಸ್ ಮಾಡ್ತಾರಿರು ಕಮೆಂಟಲ್ಲಿ. ನನ್ನ ಪವರ್ ಬ್ಯಾಂಕ್ ನೋಡಿ ಆಡ್ಕೋತಾವ್ರೆ. ಪವರ್ ಬ್ಯಾಂಕ್ ಏನಾಗೈತೆ ಅನ್ನೋದು ಮ್ಯಾಟ್ರ್ ಅಲ್ಲ, ಚಾರ್ಜ್ ಆಗ್ತಾ ಐತಾ ಅದೊಂದೇ ಮ್ಯಾಟ್ರು. ಒಳ್ಳೆ ಪವರ್ ಬ್ಯಾಂಕ್ ಗೈಸ್. ನೀವು ಹೆಂಗಾರು ಎಸಿರಿ ಹೊಡೆದೋಗ್ಬೋದು, ಆದ್ರೆ ಚಾರ್ಜ್ ಅಂತೂ ಹಾಗೆ ಆಗುತ್ತೆ. ತಗೊಳ್ಳಿ, ಇದನ್ನೇ ತಗೊಳ್ಳಿ, ನಾನೇ ರೆಕಮೆಂಡ್ ಮಾಡ್ತೀನಿ. ಸುಮಾರು ದಿನದಿಂದ ಇದೆ, ಮರ್ತೋಗಿದ್ದೀನಿ ಗೈಸ್. ಶೇಖರ್ ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಮರದ ಚೇರ್ ಮೇಲೆ ಹೋಗಿ. ಯಾಕೋ ಶೇಖರ್ ಬರೋ ಇಲ್ಲಿಗೆ ಬಂದ್ಬಿಟ್ಟ. ಎಷ್ಟು 5,000 ಕೊಟ್ಟು ಅಷ್ಟೆಲ್ಲ ಕೊಟ್ಟಿಲ್ಲ ಬಿಡು, ಫೇಕ್ ಅದು. ನೀನ್ ತಗೊಂಡ ನಿಮ್ಮ ಅಣ್ಣಂದ ಹಂಗಾರ ಒರಿಜಿನಲ್. ಕಾಂಗೂರು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ರಾಮನಗರದಲ್ಲಿ. ಇದು ಮಕ್ಕಳ ಹಾಸ್ಪಿಟ್ಲು, ಡೆಲಿವರಿ ಎಲ್ಲ ಮಾಡಿಸ್ತಾರಲ್ಲ ಆ ಹಾಸ್ಪಿಟಲ್ಲು. ಇಲ್ಲಿ ನೋಡಿ ಫೋಟೋ ಸ್ಟುಡಿಯೋನೇ ಐತೆ ಹಾಸ್ಪಿಟ್ಲಲ್ಲಿ. ಅಲ್ಲಿ ಹುಟ್ಟಿದ ಮಗುಗೆ ಇಲ್ಲೇನೆ ಫೋಟೋ ಶೂಟ್ ಮಾಡಿಸ್ಬಿಡ್ತಾರೆ. ಹೆಂಗೆ ಶೇಖರ್ ಟೆಕ್ನಾಲಜಿಯ. ಖುಷಿಯಾಗಿ ಒಳಗಡೆ ಹೋಗ್ತಾವನು ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ. ಇಂಜೆಕ್ಷನ್ ತಗೋತಾವ್ರೆ. ವಾಪಸ್ ಬಂದಾಗ ಹೇಳ್ತಾನೆ ನೋಡಿ, ವಾಪಸ್ ಬಂದಾಗಿರೋದು ಈ ಹ್ಯಾಪಿನೆಸ್ ಇರಲ್ಲ. ಆಸ್ಪತ್ರೆ ಒಳಗಡೆ ಬಂದ್ವಿ. ಶೇಖರ್ಗೆ ಅಲ್ಲಿ ಕುತ್ಕೊಂಡು ಹಿಂಸೆ ಆಗ್ಬಿಟ್ಟಿತ್ತು, ಅದಕ್ಕೆ ಒಳ್ಳೆ ಕುಶನ್ ಇರೋ ಸೀಟ್ಗೆ ಬಂದಿದ್ದೀವಿ. ಎಷ್ಟು ಜನ ಮಕ್ಕಳವ್ರನ್ನ ಮಕ್ಕಳೆಲ್ಲ ಅಳ್ತಾ ಬಿದ್ದವರು. ಫ್ಯೂಚರ್ ಶೇಖರ್ ನಿಂದು. ಇಂಜೆಕ್ಷನ್ ಆಯ್ತು ನೋಡಿ, ಕಣ್ಣಲ್ಲಿ ನೀರು ಬಂದ್ಬಿಟ್ಟೈತೆ. ಅಳ್ತಾ ಬಿದ್ದವನೆ, ಅಳ್ತಾವ್ ನೋಡಿ ಪಾಪ. ಹೋಲಿ ಬಿಡ ಗೈಸ್. ನಾವಿವಾಗ ಗೌತಮ್ ಕಾರ್ ಎತ್ಕೊಂಡು, ಗೌತಮ್ ಕಾರಲ್ಲಿ ಹುಲಿಯಾರ್ ಯಶವಂತರ ಅಜ್ಜಿ ಊರಿಗೆ ಹೋಗ್ತಿದ್ದೀವಿ. ಸೊ ಮಟನ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಎಷ್ಟು ತಗೋತಿದ್ಯಾ ಅವಲಿ? ಅಣ್ಣ ಚರ್ಬಿ ಇರೋದು ಹಾಕ್ಬಿಡಿ. ಅಜ್ಜಿ ಒಬ್ಬರೇ ಎಲ್ಲ ಇರೋದು. ಅರ್ಧ kg ಮಟನ್ ತಗೋತಾ ಇದೀವಿ ಗೈಸ್. ಮಟನ್ ಕಟ್ ಮಾಡಿಸ್ತಾ ಇದೀವಿ. ಹಂಗೂ ಒಂಚೂರು ಚರ್ಬಿ ಬಂದ್ಬಿಟ್ಟೈತೆ.
ಮಟನ್ ತಗೊಂಡು ಇವತ್ತು ಮ್ಯಾಟ್ರ್ ಏನಂತ ಅಂದರೆ ನಾನು ಡ್ರೈವಿಂಗ್ ಕಲಿತಾ ಇದ್ದೀನಿ. 3-4 ದಿನದಿಂದ ಕಲಿತಿದ್ದೀನಿ, ಇವತ್ತು ಫುಲ್ ಕಲಿತೀನಿ. ಯಶವಂತ್ ಇವತ್ತು ನಮ್ಮ ಕೋಚ್. ಅವತ್ತಿಂದ ಗೌತಮ್ ಹಾಕ್ಸ್ಕೊಂಬೋದು. ಗೈಸ್ ಊಟಕ್ಕೆ ಬಂದ್ವಿ ನಾವು ಹೋಟೆಲ್ಗೆ. ಊಟ ಮಾಡ್ತಿದ್ದೀವಿ. ಭಾನುವಾರ ಇವತ್ತು SLV ಹೋಟ್ಲಿಗೆ ಬಂದಿದ್ದೀವಿ. ಇನ್ನು ಮಟನ್ ಬರಬೇಕು, ಇನ್ನೊಂದು ಸ್ವಲ್ಪ ಐಟಮ್ಸ್ ಹೇಳ್ತೀವಿ. ಮಟನ್ ಬಂದೈತೆ. ಮಟನ್ ಫ್ರೈ ಅಲ್ಲನೇ ಯಶವಂತ್ ಇದು? ಮಟನ್ ಫ್ರೈ ತಿನ್ನೋಣ. ಬಾಯ್ ಗೈಸ್, ಕುಡ್ಲೂರಲ್ಲಿ ಗಣೇಶನ್ ಬಿಡ್ತಾವ್ರು ನೋಡಿ. ಇಲ್ಲ ಅವನು ಇಲ್ಲಿ ಬರಲ್ಲ ಬಿಡು. ಒಂದು ದಿನ ಆಗೈತೆ ಗಣೇಶನ್ ಬಿಡ್ತಾವ್ರೆ. ಕ್ಯಾಮ್ರಾ ಹಾಕೊಂಡು ನೋಡಿ ಕಾರ್ ಕಲಿತಾ ಇದ್ದೀನಿ ಅಂತ ಹೇಳು. ಗೈಸ್ ಕಾರ್ ಕಲಿತಾ ಇದೀನಿ ನೋಡಿ. ಇಲ್ಲ ಬಿಡ, ಹೋಯ್ತಾ ಹಳ್ಳಿ ರೋಡಲ್ಲಿ ತಿರ್ಸೋದು. ಕ್ಯಾಂಪ್ ಆಫ್ ಮಾಡೋದನ್ನ ಹೋಗ್ಲ ಮೇಲೆ ಅರ್ಧಕ್ಕೆ ಹೋಗು ಹೇಳು. ಗೈಸ್ ಕಾರ್ ಕಲಿತಾ ಇದ್ದೀನಿ. ಯಶವಂತು ಡ್ರೈವಿಂಗ್ ಹಳ್ಳಿ ರೋಡಲ್ಲಿ. ಇದು ನನ್ನ 3ನೇ ದಿನದ ಕಾರ್ ಡ್ರೈವಿಂಗು. ಆಲ್ರೆಡಿ ಒಂದು ರೇಂಜ್ಗೆ ಕಾರ್ನ ಓಡಿಸ್ತಾ ಇದ್ದೀನಿ. ಇನ್ನು ಬೇಜಾನ್ ಕಲಿಬೇಕು. ಗುಂಡಿ ಐತೆ ನೋಡು, ಕ್ಲಚ್ಚಲ್ಲಿ ಕಂಟ್ರೋಲ್ ಮಾಡ್ಕೊ ಇವಾಗ. ಇಷ್ಟೇ, ಆಫ್ ಮಾಡ್ಲಾ? ಯಾವ ಕಡೆ ಹೋಯ್ತ್ಯಾ? ಯಾವ ಕಡೆ ಹೋಯ್ತ್ಯಾ? ಹಿಂಗೆ ಹೋಯ್ತೀನಿ. ಹೋಯ್ತ್ಯಾ? ನೀರೈತೆ, ಬಾ ಆಯ್ತು. ಕಲ್ಲು ನೋಡ್ಕೊ. ಇಲ್ಲ ಬಿಡು, ಕಲ್ಲು ರೈಟ್ ಕೇಳ್ಕೊ ಗುಂಡಿ ಇದ್ದದು. ಹೋಗು. ನೋಡಿ ಗಾಯ್ಸ್, ಫಸ್ಟ್ ಡೇನೇ ಆಫ್ ರೋಡ್ ಮಾಡ್ದವನೆ. ಲೆಫ್ಟಲ್ಲೇ ಇರು ಆರು ನೋಡಿ ಇವನಿಗೆ ಫಸ್ಟು. ಅಷ್ಟೇ ಅಪ್ಪ, ಸಿಂಪಲ್ಲು. ಆ ಕಡೆ ನೋಡ್ಕೋ, ಯಾರು ಬರ್ತಾರಲ್ಲ. ಇಲ್ಲಪ್ಪ. ಸೆಕೆಂಡ್ ಗೇರು, ಥರ್ಡ್ ಗೇರು. ಫಸ್ಟ್ ಗೇರಲ್ಲಿ ಐತಲ್ಲ, ಸೆಕೆಂಡ್ ಗೇರ್ಗೆ ಹಾಕು. ನೋಡಿ, ಇವತ್ತೇನಾದ್ರು ವಿಕಾಸ್ ಬೀಳ್ಸಿದ್ರೆ ಆ ಕೆರೆಯಲ್ಲಿ ಬಿದ್ದಿರ್ತೀವಿ. ಎತ್ಕೊಂಡು ಹೋಗಿ ಅಷ್ಟೇ. ಲೆಫ್ಟಲ್ಲಿರೋ, ಇಬ್ಬರಿಗೂ ಈಜು ಬರುತ್ತೆ. ಲೆಫ್ಟಲ್ಲಿರೋ. ಇದು ಕಾರಿಂದ ಈಚೆ ಬಂದು ಇಲ್ಲ ಇನ್ನೊಂದ್ಸಲ ನೋಡಿ. ಅದು ನಾನು ಇದು 3ನೇ ದಿನ ಕಲಿತಿರೋದು. ಅದು 2 ದಿನ ಒಂದು ಅರ್ಧ ಗಂಟೆ ಓಡಿಸಿರ್ಬೋದು ಅಷ್ಟೇ. ಆಲ್ರೆಡಿ ಒಂದು ರೇಂಜ್ಗೆ ಕಾರ್ ಓಡಿಸೋದನ್ನ ಕಲಿತಾ ಇದ್ದೀನಿ. ನೀವೆಲ್ಲರೂ ಕಾರ್ ತಗೊಳ್ಳಿ ಅಂತಿದ್ರಲ್ಲ. ಕಾರ್ ಓಡ್ಸಕ್ ಬಂದ್ರೆ ತಾನೇ ತಗೊಳಕ್ಕೆ, ಅದಕ್ಕೆ ಕಾರ್ ಕಲಿತಾ ಇದೀನಿ. ಆಮೇಲೆ ಕಾರ್ ತಗೋತೀವಿ. ಸ್ವಲ್ಪ ದಿನ ಗೈಸ್ ಕಾರ್ ಕಲ್ತ್ಬಿಟ್ಟು ಕಾರ್ ತಗೊಬಿಡೋಣ. ನೋಡಿ ಸಾಕಲ್ಲಿ ಕಾರ್ ಓಡಿಸೋದನ್ನ ಕಲ್ತ್ಕೊಂಡು ನಾನು ಯಶವಂತರ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವಾಗ ಒಂದು ಟಾಸ್ಕ್ ಏನಂತ ಅಂದರೆ, ಅವ್ರ ಅಜ್ಜಿ ಮನೇಲಿ TV ವರ್ಕ್ ಆಯ್ತಿಲ್ಲ. 2 ತಿಂಗಳಿಂದ ಸಾಹಸ ಪಡ್ತಿದ್ದೀವಿ ಸರಿ ಮಾಡೋಕ್ಕೆ. ಇವ್ರ ಅಜ್ಜಿ ಸಾಕಿರೋ ಇವು. ಯಶವಂತು ಇನ್ನೂ ಸಾಕೊಂಡ್ರೆ ಆಯ್ತದೆ. ಬನ್ನಿ TV ರೆಡಿ ಮಾಡೋಣ. ಈಗ ನಾವು TV ರಿಪೇರಿ ಕೆಲಸ ಮಾಡ್ತೀವಿ. ಸನ್ ಡೈರೆಕ್ಟ್ ಇದು ಕಾಲ್ ಮಾಡ್ಬಿಡಿ. ವೈರು ತುಕ್ಕಿಡ್ದಾಗ ಕಣ. ಮೇ ಬಿ ದಿಸ್ ಇಸ್ ದ ಪ್ರಾಬ್ಲಮ್. ಇಲ್ಲೇ ಕೊಡು, ಹಿಂಗೇನೆ TV ರಿಪೇರಿ ಮಾಡ್ತಿದ್ದೀವಿ ನೋಡಿ. ಅಲ್ಲಿಂದ ಕಾರ್ ಓಡಿಸ್ಕೊಬಂದು ಕೆಳಗಡೆ ಇತ್ತ ಮೇಲಿತ್ತು. ವಿಡಿಯೋದಲ್ಲಿ ರೆಕಾರ್ಡ್ ಆಗೈತಲ್ಲ, ನೋಡ್ಕೊಂಡಿರೋ. ಇರಿ ಗೈಸ್ ಒಂದು ನಿಮಿಷ. ತಿರ್ಗಾ ವಿಡಿಯೋ ಪ್ಲೇ ಮಾಡಿ ನೋಡಿದೆ ಕೆಳಗಡೆ. ಇರಿ ಆನ್ ಮಾಡು, ಆಫ್ ಮಾಡು. ಈಗ ಬರ್ತಾ ಇದೆ. ಎಲ್ಲ ಬಿಡಿಸೋ ಫಸ್ಟು. ಅದನ್ನೆಲ್ಲಿ ಇದು ಕೂಡ ಇಲ್ಲಿ ಇದನ್ನೆಲ್ಲಿ ಕನೆಕ್ಟ್ ಮಾಡ್ತಾ ಇದನ್ನ ಸೆಟ್ ಆಫ್ ಬಾಕ್ಸ್ ಅದು ತೆಗಿಯೋದು ನೀಚೆ. ಕೆಳಗೆ ಇರಲಿ ಬಿಡು. ಈಗ ಕೂಡ ಇಲ್ಲದನ್ನ ಸೆಟ್ ಆಫ್ ಬಾಕ್ಸ್ ಕೂಡ ಹಾಕ್ತೇನೋ. ಅದನ್ನ ಪ್ಲಗ್ ಮಾಡೋ. TV ಸ್ವಿಚ್ನು ಪ್ಲಗ್ ಮಾಡೋ. ಈಗ ಬರ್ತದೆ. ಇದು ಪ್ಲಗ್ ಆಗೈತೆ ಬಿಡು ಸೆಟ್ ಆಫ್ ಬಾಕ್ಸು.
ಟಿ ವಿದು ಪ್ಲಗ್ ಮಾಡು. ಟಿ ವಿ ವೈರ್ ಅದೇನಾ? ಇಲ್ಲ, ಟಿ ವಿ ವೈರು ಇಲ್ಲಿ. ಮತ್ತಿದೇನು? ಇದಕ್ಕೆ ಹಾಕು. ಇದು ಸೆಟ್ ಪ್ಲಗ್ ಓ ಬಾಕ್ಸ್ ಹಾಕು. ಫಸ್ಟ್ ಹಾಕು. ದೂರ ಹೋಯ್ತೀನಿ ಫಸ್ಟು. ಕರೆಂಟ್ ಎಲ್ಲ ಹೊಡೆಯೋಕೆ ಹಾಕು. ಇದನ್ನ ಹಾಕು ಅಲ್ಲಿಗೆ. ಸ್ವಿಚ್ ಆನ್ ಮಾಡು. ಬರ್ತಾ ಇಲ್ಲ. ಆನಾಗೋಯ್ತಾ? ಫಸ್ಟು ಟಿ ವಿ ಬರಲಿ. ರಿಮೋಟ್ ಎಲ್ಲಿ? ಇದು ಟಿ ವಿ ರಿಮೋಟ್ ತಂದೇನೋ ಅವತ್ತು ಎ.ವಿ ಚೇಂಜ್ ಮಾಡಬೇಕು ಅನ್ನಲ್ಲ. ಎಷ್ಟು ತಿಂಗಳಾಗಿತ್ತು ನಾವು ಬಂದು? ಯಾವಾಗಲೇ ತಿಂಗಳ ಮೇಲೆ ಆಗಿತ್ತು. ಒಂದು ತಿಂಗಳಿಂದ ಟಿ ವಿ ರೆಡಿ ಮಾಡ್ತೀವಿ. ಇದೇನು ಕಳ್ಬಿಟ್ಟವಲ್ಲ ಇಲ್ಲಿ. ಅದೇನು ಇಲ್ಲ ಕಣ್ಬಿಡ, ಸೆಟ್ ಆಫ್ ಬಾಕ್ಸು ಟಿ ವಿ ಅಷ್ಟೇ ಬರೋದು ಕಣ. ನಮ್ಮ ಮನೇಲಿ ಹಿಂಗೆ ಇರೋದು. ಅವ್ರ ಟಿ ವಿ ಚೇಂಜ್ ಅಷ್ಟೆ. ನಾನೇ ದೇವರು. ಇದ್ಕೊಡಲಿ ರಿಮೋಟ್ ಎಲ್ಲಿ? ಅಜ್ಜಿನ ಫೇಮಸ್ ಮಾಡೋಣ ಇರೋ ಮುಂಚೆ. ಅಜ್ಜಿನ ಫೇಮಸ್ ಮಾಡೋಣ. ಅವತ್ತು ಕಾರಲ್ಲಿ ಮಿಸ್ ಆಗ್ಬಿಟ್ರು. ಒಂದು 2-3 ಕ್ವಶನ್ ಕೇಳಿ ಹೇಳ್ತೀನಿ. ನಾನು ಮಾಡ ಇದೆ ಇಲ್ಲ. ಸ್ವಲ್ಪ ತಂದಿದ್ಯಾ? ಕೊಡಿಲಿ, ನಾನು ಮಾಡ್ತೀನಿ ಅದನ್ನ. ಒಂದೇ ಪ್ರೆಸ್. ಎಳ್ನೀರು ಕೊಡ್ತೀವಿ ನೋಡು. ಬೇಡ ಬಿಡ, ಇಷ್ಟೇ ಕಣ. ಬತ್ತು ಕಣವ. ಟಿವಿ ಬತ್ತು ಅಂತ ಹೇಳೋ, ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಬತ್ತು ಕಣವ. ವಾ ಕಾಸು ಹಾಕಿಸ್ಬೇಕು. ಫೋನ್ ಕೊಡು. ಬಂದೈತಲ್ಲ ಟಿವಿ ಕಾಸು ರೀಚಾರ್ಜ್ ಆಗೈತೆ. ಇಲ್ಲ ಸೌಂಡು. ಹಾಂ ಏಯ್ ಹೊಸ ಟಿವಿ ತರೋಣ ಅಂತ ಟಿವಿ ವೈರ್ ಏನ್ಕವ ನಾನು ಮಾಡೋದು. ಅದೇ ಓಡ್ತಾ ಇದೆಯಾ ಆ ಕಡೆಗೆ? ಬೇಡ ಬೇಡ, ಎಳ್ನೀರು. ಸಕ್ಸಸ್. ಫೈನಲಿ 2 ತಿಂಗಳಾದ್ಮೇಲೆ ಈ ಕಡೆ ತಿರ್ಸ್ಬಿಡು ಟಿವಿ. ಅಜ್ಜಿ ಮಜ್ಜಿಗೆ ಮಾಡಿದ್ದಾರೆ ನನಗೆ. ನೋಡವಲ್ಲ ಹೋಗಿ ಮುಡ್ದಾಗ್ತಲ್ಲ. ಟ್ಯಾಕ್ಟ್ರ್ ನೋಡು, ಟ್ಯಾಕ್ಟ್ರ್ ಹೋಯ್ತೈತೆ ನೋಡು. ಕಾರ್ ತಗೋ. ನಾನೇನ್ ಮಾಡ್ದೆ? ಏನ್ ತಮಾಷೆ ಆಡ್ತಿದ್ಯಾ? ಎಂತ KGF ಫಿಲಮ್ ಬಂದ್ರು ಹುಲಿ. ಈ ತರ ರಾಜ ಹುಲಿ ಕಿರಾತಕ ಫಿಲಮ್ಮು. ಇನ್ನೊಂದ್ಸಲ ಬಂದ್ರೆ ಜನ ಸೇರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಮೆಚ್ಕೊಂಡಿರೋದು. ಹಳೇದ ನಾನೀಗ ಅವ್ನಿಗೆ ಏನ್ ಹೇಳಿ ಅವ್ನ ಕತೆ ಏನ್ ಪಾಪ. ಅಜ್ಜಿ ತೋಟದಿಂದ 2 ಎಳ್ನೀರು ತಕೊ ಬಂದವ್ರೆ. ಬಾಟಲಲ್ಲಿ ಹಿಂದೆ ಇದ್ರಲ್ಲಿ ಹಾಕಿರೋದು. ಓ, ಹಿಂದೆ ಮರದಲ್ಲಿ ಬಿಟ್ಟಿರೋದಾ? ಇಬ್ರು 2 ಎಳ್ನೀರು, ಒಂದೊಂದು ಎಳ್ನೀರು ಕುಡ್ಕೋತಾ ಇದೀವಿ. ಫಸ್ಟ್ ಇದೇ ಬಿಟ್ಟಿರೋದು. ಓ, ಇವಾಗ ಇದೇ ಫಸ್ಟ್ ಫಲ. ಮೊದಲನೇ ಫಲ ಇದು ಎಳ್ನೀರು. ಇಲ್ಲಿ 2 ಮನೆ ಇತ್ತು, ಇಲ್ಲೊಂದು ಅಲ್ಲೊಂದು ದೊಡ್ಡದು. ಮಾಮ ಇದ್ದಾಗ ಕಟ್ ಮಾಡಿಸ್ಬೇಕು. ಹೋಗ ಅಲ್ಲೊಂದು ಐತೆ ಕೆಚ್ಚು. ಹಾಫ್ ಸ್ಕಿಲ್ಫುಲ್ ಪರ್ಸನ್. ವಿಡಿಯೋ ಮಾಡ್ತಾ ಇದೀನಿ ಅನ್ಬಿಟ್ಟು ಇನ್ನೂ ಜೋಸ್ಬೋದಾ? ಬಿದ್ದೆ ಹೋಯ್ತು. ಎರಡು ಬರ್ಬೇಕು ಇಲ್ಲಿ. ಎರಡು ಬರ್ಲಿಲ್ಲ. ಇನ್ನೊಂದು ನನಗೊಂದು. ಏನವ ಮಾತಾಡ್ತಾ ಇದ್ದೀಯ ನೀನು? ಸಾಂಗ್ ಗೊತ್ತಾಯ್ತು ಒಳಗ ಆಲೆ ರಾಜವಲಿದು. ಗೌತಮ್ ನಾವೆಲ್ಲ ಬಂದಿದಾಗ ರೆಡಿ ಮಾಡೋಕ್ಕಾಗದೆ ವಾಪಸ್ ಹೋಗಿದ್ವಿ ಅಲ್ವಾ? ಅದನ್ನು ಲಾಗ್ ಮಾಡಿಲ್ಲ. ಇದನ್ನ ಟಿವಿನ ಈಗಿನ ಕಾಲದಲ್ಲಿ ಎಂತೆಂಥ ದೊಡ್ಡ ಡೂಪ್ಲೆಕ್ಸ್ ಮನೆಗಳು, ದೊಡ್ಡ ಮನೆ ಕಟ್ಟಿದ್ರು ಈ ಥರ ಹಂಚಿನ ಮನೇಲಿ ಮುಂದೆಗಡೆ ಆಡ್ಮರಿಗಳು ಕಟ್ಕೊಂಡು ಈ ಥರ ಹಂಚಿನ ಮನೇಲಿರೋ ನೆಮ್ಮದಿ ಇವಾಗ ದೊಡ್ಡ ಮನೆಗಳಲ್ಲಿದ್ರೂ ಸಿಗ್ತಿಲ್ಲ ಜನಕ್ಕೆ ಅಲ್ವಾ? ಮೇಲ್ಗಡೆ ನೋಡಿ ಅಟ್ಟ ಇರುತ್ತಿಲ್ಲ ಅಲ್ವಾ? ತೋರ ಐ ತೋರ್ಸ
ಅದು ಬಿಡು, ಅದ್ರಲ್ಲೇನು ಮಾಡ್ಬಿಡಬೇಡ ಅನ್ನು, ಅದು ಎತ್ತಿಟ್ಬಿಡು. ಅದು ಅಜ್ಜಿಗೆ ಬಾಯಿ ಹೇಳ್ಬಿಟ್ಟು ನಾನು ಮತ್ತೆ ಯಶವಂತ ತಿರ್ಗಾ ವಾಪಸ್ ಹೋಗ್ತಿದ್ದೀವಿ. ಸನ್ ಡೈರೆಕ್ಟ್ ಐತೆ ಅಜ್ಜಿ ಮನೇಲಿ. ಕಾರ್ ಎತ್ಕೊಂಡು ಹೋಯ್ತೀವಿ. ಇವಾಗ ತಿರ್ಗಾ ನನ್ನ ಕಾರ್ ಡ್ರೈವಿಂಗು ನಾನೇ ಓಡಿಸೋದು. ಚನ್ನಪಟ್ಟಣದಿಂದ ಇಲ್ಲಿ ಗಂಟ ನಾನೇ ಓಡಿಸ್ಕೊಬಂದೆ. ಕಾರ್ ಡ್ರೈವಿಂಗ್ ಸೆಷನ್ಸ್ ನನಗೆ ಇನ್ನೂ ಒಂದು 2-3 ತಿಂಗಳು ಓಡಿಸೋದನ್ನ ಕಲಿತಾ ಇದ್ದೀನಿ ನಾನು ಇವತ್ತು. ತಿರ್ಗಾ ಇವಾಗ ಗರ್ಕಳ್ಳಿಯಿಂದ ಚನ್ನಪಟ್ಟಣದವರೆಗೂ ನಾನೇ ಓಡಿಸ್ಕೊ ಹೋಗ್ತೀನಿ. ಗೈಸ್, ನಾವು ಕಾರ್ನ ನಿಲ್ಲಿಸಿ ಇಲ್ಲಿಗೆ ಬಂದ್ವಿ. ನೋಡಿ, ಕೆರೆಗೆ ನೀರು ಬಿಟ್ಟವ್ರೆ ನೋಡಿ. ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಬಿಡೋದು. ಇದು ಫುಲ್ ತುಂಬಿರಲಿಲ್ಲ, ನೀರು ಬಿಟ್ಟು ತುಂಬಿಸವ್ರು. ಈಗ ಹೆಂಗಾಯ್ತು ನೋಡಿ. ಇಲ್ಲಿಗೆ ತಂದು ನಿಲ್ಸಿದ್ದು ನಮ್ಮ ಕಾರ್ನ. ನಾನೇ ಓಡಿಸ್ಕೊಂಡು ಬಂದೆ ಗೈಸ್. ಈಗ್ಲೂರು ಡ್ಯಾಮ್ಗೆ ಹೋಗ್ತಿದ್ದೀವಿ. ನಾನು ಓಡಿಸ್ತೀವಿ, ನೀವು 3 ಕಿಲೋಮೀಟ್ರ್ ಮುಂದೆ ಕರ್ಕೊಂಡ್ಬಂದ್ಬಿಟ್ಟವನೆ ಯಶವಂತ. ಈಗ್ಲೂರು ಡ್ಯಾಮ್ ಹತ್ರ ಬಂದ್ವಿ. ಫುಲ್ ಎಲ್ಲ ಬಂಡೆ ಕಲ್ಲುಗಳೈತೆ ನೋಡಿ, ಅಲ್ಲಿ ನೀರೈತೆ. ಅಷ್ಟೊಂದೇನು ತುಂಬಿಲ್ಲ ಡ್ಯಾಮು, ಒಂದು ರೇಂಜಿಗೆ ತುಂಬೈತೆ. ಮೀನ್ಗೇನು ಏನು ಹಿಡಿತಿಲ್ಲ ಕಣ ಇಲ್ಲಿ. ಮೀನು ಹಿಡಿದ್ರು ಮಾಡ್ತಿಲ್ಲ ಇಲ್ಲೆಲ್ಲೋ. ಗೈಸ್, ಈಗ್ಲೂರು ಡ್ಯಾಮ್ ಹತ್ರ ಬಂದ್ವಿ. ಮೀನೇನು ಮಾಡ್ತಿಲ್ಲ ಇಲ್ಲಿ, ಸೊ ಅದಕ್ಕೆ ಈಗ ವಾಪಸ್ ಹೋಗ್ತಾ ಇದೀವಿ. ಯೂಟ್ಯೂಬರ್ ನನಗೆ ಹೊಡಿತಾವನೆ. ಹೊಡಿ ಹೊಡೆದಾಗ ಇಷ್ಟ ನಂಗೆ ಇವನು. ನೋಡಿ ಶಿಷ್ಯ, ಒಂದೇ ಶಿಷ್ಯ ಅಂತಾನೆ. ಗಣೇಶನ್ ಬಿಡ್ತಾವ್ರು ನೋಡಿ. ಚಿಕ್ಕ ತಗೊಂಡು ಕೊಡಿಸ್ಬಿಟ್ಬಿಡ್ತಾವ್ರೆ. ನಾನು ಇರ್ತೀನಿ ಬನ್ನಿ. ಇಲ್ಲೇ ಒಂದು ರೌಂಡ್ ಹೋಗಿ ಬಂದಿತ್ತಲ್ಲ ಕಾಳಿ ನೋಡ್ಕೊಂಡು. ಗಣೇಶನ್ ಬಿಡ್ತಾವ್ರೆ ಇವತ್ತು. ಆಲ್ಮೋಸ್ಟ್ ಎಲ್ಲ ಗಣೇಶನನ್ನು ಬಿಟ್ಬಿಡ್ತಾವ್ರೆ. ನಂದು ಡ್ರೈವಿಂಗ್ ಕ್ಲಾಸ್ ಎಲ್ಲ ಮುಗೀತು. ಶೇಖರ್ಗೆ ಈ ಥರ ಟೆಂಟನ್ನು ನಾನು ಕೊಡಿಸ್ಬೇಕಂತೆ. ಡೈಲಿ ಲಾಗಲ್ಲಿ ಬರ್ತೀರಾ? ಡೈಲಿ ವ್ಯೂಸ್ ನೋಡ್ತಿರ್ತೀರಾ? ಚೆನ್ನಾಗಿರುತ್ತೆ ಡೈಲಿ ಲಾಗ್ಸು. ಚಾಲೆಂಜ್ ವಿಡಿಯೋಸ್ ಹೆಂಗಿರುತ್ತೆ? ಹೆಸರು ಗೊತ್ತು ಕೊಡೋ ಅವ್ರಿಗೆ. ಚಾಲೆಂಜ್ ವಿಡಿಯೋಸ್ ಹೆಂಗಿರುತ್ತೆ? ಫುಲ್ ವ್ಯೂವರ್ಸ್ ಕಣ ನಮಗೆ. ಇವ್ನು ನೋಡ್ಕೊಂಡಿದ್ದೀರಾ? ಕಂಡಿಡಿದ್ರ? ಇವ್ನು ನೋಡಿದ್ದೀರಾ? ಇವನೇ ಫೇಮಸ್ ಅಲ್ಲ ಜಾಸ್ತಿ. ಡೈಲಿ ಲಾಗ್ಸ್ ಚೆನ್ನಾಗಿರುತ್ತೆ, ಚಾಲೆಂಜ್ ವಿಡಿಯೋಸ್ ಚೆನ್ನಾಗಿರುತ್ತೆ? ಜಾಸ್ತಿ ಯಾವ್ದು ಇಷ್ಟ ನಿಮಗೆ? ಡೈಲಿ ಲಾಗ್ ಮಾಡ್ಲಾ ನಾನು ಚಾಲೆಂಜ್ ವಿಡಿಯೋಸ್ ಮಾಡಿ? ಚಾಲೆಂಜ್ ವಿಡಿಯೋಸ್ ನೋಡಿ, ಚಾಲೆಂಜ್ ವಿಡಿಯೋಸ್ ಮಾಡ್ತೀನಿ. ಬಂದ್ರೆ ತೋರಿಸ್ತೀನಿ, ಬರ್ದರೆ ತೋರಿಸ್ಲಾ? ಗೋಸ್ಟ್ ಬಂದ್ರೆ ತೋರಿಸ್ತಾ ಇರ್ತೀರಾ? ಗೋಸ್ಟ್ ಬಂದಾಗ ತೋರಿಸ್ತೀನಿ ಬ್ರೋ, ಬರದೆ ಸುಮ್ಮನೆ ತೋರಿಸಲ್ಲ. ನಾನು ನೋಡಬೇಕು, ಬಂದಾಗ ತೋರಿಸ್ತೀನಿ. ರೈಸ್ ಬಾರ್ಬಿಕ್ಯೂ ಅಲ್ಲಿ ಚಿಕನ್ ತಿಂತಾ ಇದೀವಿ. ಹೋಗ್ಬೇಕಾ?